ಮಧ್ಯಪ್ರಾಚ್ಯ ಯುದ್ಧ ಮಕಾಡೆ ಮಲಗಿದೆ ಷೇರುಪೇಟೆ. ಇವತ್ತು ನಿಫ್ಟಿ 340, ಸೆನ್ಸೆಕ್ಸ್ 1400 ಪಾಯಿಂಟ್ ಪತನವಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದು. ಷೇರುಪೇಟೆ ಮಕಾಡೆ ಮಲಗಿದೆ. ನಿಫ್ಟಿ 340, ಸೆನ್ಸೆಕ್ಸ್ 1400 ಪಾಯಿಂಟ್ ಪತನ. ಮುಂಬೈ ಷೇರುಪೇಟೆ ಆರಂಭದಲ್ಲೇ ಮಹಾ ಕುಸಿತವನ್ನ ಕಂಡಿದೆ. 5 ಲಕ್ಷ ಕೋಟಿಯಿಂದ 7 ಲಕ್ಷ ಕೋಟಿಯಷ್ಟು ನಷ್ಟವಾಗಿದೆ. ಶೇರ್ ಮಾರ್ಕೆಟ್ ಓಪನ್ ಆಗ್ತಿದ್ದಂತೆ ಬ್ಲಡ್ ಬಾತ್. ಐಟಿ, ಬ್ಯಾಂಕಿಂಗ್ ಸೇರಿ ಬಹುತೇಕ ಸೆಕ್ಟರ್ಗಳು ರೆಡ್. ಇವತ್ತು ಹೂಡಿಕೆದಾರರಿಗೆ ಬಿಗ್ ಶಾಕ್ ಕೊಟ್ಟಿದೆ ದಲಾಲ್ ಸ್ಟ್ರೀಟ್. ನಿರಂತರವಾಗಿ ಡೌನ್ಫಾಲ್ ಆಗ್ತಿರುವಂತಹ ಷೇರುಪೇಟೆ ಭಾರತ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲೂ ಈ ಕಂಪನ ಇದೆ. ಷೇರುಪೇಟೆಯ ಕಂಪನ, ಹೂಡಿಕೆದಾರರು ಕಂಗಾಲಾಗಿದ್ದಾರೆ. ಷೇರುಪೇಟೆಯಲ್ಲಿ ಭಾರೀ ಕಂಪನ ಉಂಟಾಗಿದೆ. ಮಖಾಡೆ ಮಲ್ಕೊಂಡ್ಬಿಟ್ಟಿದೆ ಷೇರುಪೇಟೆ. ಇನ್ಫ್ಯಾಕ್ಟ್ ನಿಫ್ಟಿ 340, ಸೆನ್ಸೆಕ್ಸ್ 1400 ಪಾಯಿಂಟ್ಸ್ ಪತನವಾಗಿದೆ. ಮುಂಬೈ ಷೇರುಪೇಟೆ ಇವತ್ತು ಆರಂಭದಲ್ಲೇ ಮಹಾಪತನವನ್ನ ಕಂಡು ಬಂತು. ಯಾಕೆಂದ್ರೆ 5 ಲಕ್ಷ ಕೋಟಿಯಿಂದ 7 ಲಕ್ಷ ಕೋಟಿಯಷ್ಟು ಇವತ್ತು ನಷ್ಟವಾಗಿದೆ. ಬೆಳ್ಳಂಬೆಳಿಗ್ಗೆ ಶೇರ್ ಮಾರ್ಕೆಟ್ ಓಪನ್ ಆಗ್ತಿದ್ದಂತೆ ಬ್ಲಡ್ ಬಾತ್ ಕಂಡು ಬಂದಿದೆ. ಐಟಿ ಮತ್ತು ಬ್ಯಾಂಕಿಂಗ್ ಸೇರಿ ಬಹುತೇಕ ಸೆಕ್ಟರ್ಗಳು ಇವತ್ತು ರೆಡ್ ನಲ್ಲೇ ಇವೆ. ಹೂಡಿಕೆದಾರರಿಗೆ ಬಿಗ್ ಶಾಕ್ ಕೊಟ್ಟಿದೆ ದಲಾಲ್ ಸ್ಟ್ರೀಟ್. ನಿರಂತರವಾಗಿ ಡೌನ್ಫಾಲ್ ಆಗ್ತಿರುವಂತಹ ಷೇರುಪೇಟೆ ಕೇವಲ ಭಾರತ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲೂ ಕೂಡ ಷೇರು ಮಾರುಕಟ್ಟೆಯ ಕಂಪನ ಮುಂದುವರಿತಾನೆ ಇದೆ. ಇವತ್ತು 5 ಲಕ್ಷ ಕೋಟಿಯಿಂದ 7 ಲಕ್ಷ ಕೋಟಿಯವರೆಗೂ ಕೂಡ ನಷ್ಟವಾಗಿದೆ. ಭಾರತವಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಯುದ್ಧದ ಎಫೆಕ್ಟ್ ಹೀಗಿರುವಂಥದ್ದು. ಹಾಗಾಗಿ ಐಟಿ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು ಸೇರಿ ಬಹುತೇಕ ಸೆಕ್ಟರ್ಗಳು ರೆಡ್ ಬಾತ್ ಅಲ್ಲಿ ಇವೆ. ಇವತ್ತು ಬ್ಲಡ್ ಬಾತ್ ಆಗ್ತಾ ಇದೆ. ಹೂಡಿಕೆದಾರರಿಗೆ ಬಿಗ್ ಶಾಕ್ ಕೊಟ್ಟಿದೆ ದಲಾಲ್ ಸ್ಟ್ರೀಟ್. ನಿರಂತರವಾಗಿ ಡೌನ್ಫಾಲ್ ಆಗ್ತಿದೆ ಷೇರುಪೇಟೆ. ಬೆಳ್ಳಂಬೆಳಿಗ್ಗೆ ಸಾಕಷ್ಟು ಕುಸಿತ ಕಂಡು ಬಂತು. ಇವತ್ತು ಶೇರ್ ಮಾರ್ಕೆಟ್ ಓಪನ್ ಆಗ್ತಿದ್ದಂತೆ ಬ್ಲಡ್ ಬಾತ್ ಶುರುವಾಗಿತ್ತು. ಹೂಡಿಕೆದಾರರು ಕಂಗಾಲಾಗಿದ್ದಾರೆ. ನಿಫ್ಟಿ 340, ಸೆನ್ಸೆಕ್ಸ್ 1400 ಪಾಯಿಂಟ್ ಪತನವಾಗಿದೆ. ಮುಂಬೈ ಷೇರುಪೇಟೆ ಆರಂಭದಲ್ಲೇ ಮಹಾ ಕುಸಿತವನ್ನ ಕಂಡಿದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದು. ಯುದ್ಧದ ಎಫೆಕ್ಟ್ ಷೇರು ಮಾರುಕಟ್ಟೆಯ ಮೇಲೆ ಈ ರೀತಿಯಾಗಿ ಪರಿಣಾಮವನ್ನ ಉಂಟು ಮಾಡ್ತಾ ಇದೆ. ಯುದ್ಧದ ಎಫೆಕ್ಟ್ ಈಗ ಷೇರು ಮಾರುಕಟ್ಟೆಯ ಮೇಲೆ ಈ ರೀತಿಯಾಗಿ ಅಪಾರವಾಗಿ ನಷ್ಟವನ್ನ ಉಂಟು ಮಾಡ್ತಾ ಇರುವಂಥದ್ದು. ಒಂದು ಕಡೆ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ನಲ್ಲಿ ಭಾರಿ ಇಳಿಕೆ ಕಂಡು ಬಂದಿರುವಂಥದ್ದು ಮತ್ತು ಜೊತೆಗೆ ಈಗ ತಾನೇ ಸ್ವಲ್ಪ ಚೇತರಿಸಿಕೊಳ್ತಾ ಇದೆ ಸಿಲ್ವರ್ ಮತ್ತು ಗೋಲ್ಡ್ ರೇಟ್. ಆದ್ರೆ ಷೇರು ಮಾರುಕಟ್ಟೆ ಇದೆಯಲ್ಲ, ಇದು ದಿನದಿಂದ ದಿನಕ್ಕೆ ಪತನವನ್ನ ಕಾಣ್ತಾನೆ ಇದೆ. ನಿಫ್ಟಿ 340 ಇದೆ, ಸೆನ್ಸೆಕ್ಸ್ 1400 ಪಾಯಿಂಟ್ ಪತನವಾಗಿದೆ. ಇವತ್ತು ಮಾರ್ಕೆಟ್ ಓಪನ್ ಆಗ್ತಿದ್ದಂತೆಯೇ ಬ್ಲಡ್ ಬಾತ್ ಶುರುವಾಯಿತು. 5 ಲಕ್ಷ ಕೋಟಿಯಿಂದ 7 ಲಕ್ಷ ಕೋಟಿಯಷ್ಟು ನಷ್ಟವಾಗಿದೆ. ಐಟಿ, ಬ್ಯಾಂಕಿಂಗ್ ಸೇರಿ ಬಹುತೇಕ ಸೆಕ್ಟರ್ಗಳು ರೆಡ್ ಕಲರ್ನಲ್ಲೇ ಇವೆ. ಇವತ್ತು ಹೂಡಿಕೆದಾರರಿಗೆ ಬಿಗ್ ಶಾಕ್ ಇದು. ನಿರಂತರವಾಗಿ ಡೌನ್ಫಾಲ್ ಆಗ್ತಿರುವಂತಹ ಷೇರುಪೇಟೆ, ಹೂಡಿಕೆದಾರರು ಮಾತ್ರ ಕಂಗಾಲಾಗಿದ್ದಾರೆ. ಭಾರತ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲಿ ಆಗ್ತಿರೋದಿದು ಷೇರುಪೇಟೆಯ ಕಂಪನ. ಯುದ್ಧದ ಎಫೆಕ್ಟ್ ಎಲ್ಲಾ ದೇಶಗಳ ಮೇಲೂ ಮತ್ತು ಎಲ್ಲಾ ಷೇರು ಮಾರ್ಕೆಟ್ನ ಎಲ್ಲಾ ಸೆಕ್ಟರ್ಗಳ ಮೇಲೂ ಆಗ್ತಿರುವಂಥದ್ದು. ಐಟಿ ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಬಹುತೇಕ ಸೆಕ್ಟರ್ಗಳು ರೆಡ್ ಬಾತ್ ನಲ್ಲೇ ಇವೆ. ಹೂಡಿಕೆದಾರರಿಗೆ ಇದು ಟೆನ್ಷನ್ ಆಗಿ ಪರಿಣಮಿಸಿದೆ. ಹೂಡಿಕೆದಾರರು ಕೇವಲ ಟೆನ್ಷನ್ ಅಲ್ಲ, ಬಹಳಷ್ಟು ಹೂಡಿಕೆ ಮಾಡಿರೋರ ಮೇಲೆ ಇವತ್ತು ಕಂಗಾಲಾದಂತಹ ಪರಿಸ್ಥಿತಿ ಉಂಟಾಗಿದೆ. ಹೂಡಿಕೆದಾರ ಕಂಗಾಲಾಗಿದ್ದಾನೆ ಷೇರುಪೇಟೆಯ ಕಂಪನದಿಂದ.